ಏನಪ್ಪ ಇದು ಏನೋ ಸ್ಟಾರ್ಟಿಂಗಲ್ಲೇ ರೆಡ್ ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ ವಿಡಿಯೋ ಕೊನೆ ತನಕ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ಯಕ್ಷಿತನೇನೋ ಸ್ಕೂಲಿಂದ ಬರ್ತಿದ್ದ, ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ವೆದರ್ ಹೆಂಗಿತ್ತು ಅಂತಂದರೆ ಇವಾಗಲೇ ಮಳೆ ಬರೋ ಥರ ಇತ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿ, ಇದು ನನ್ನ ಫೇವ್ರೆಟ್ ಲಿಪ್ ಬಾಮು, ಆಲ್ಮೋಸ್ಟ್ 1 ಇಯರಿಂದನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ನೆನ್ನೆ ಪೂಜೆ ಮಾಡಿದ್ನಲ್ಲ, ದೇವ್ರ ಮನೇಲಿ ಏನೂ ಎತ್ತಿಟ್ಟಿರಲಿಲ್ಲ, ಎಲ್ಲನೂ ಎತ್ತಿಟ್ಬಿಟ್ಟು ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ತರಕಾರಿ ಮತ್ತು ಬೇಳೆನ ಹಾಕಿ ತುಂಬ ದಿನ ಆಗಿತ್ತು ಸಾಂಬಾರು ಮಾಡಿ, ಅದಕ್ಕೆ ಅದನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗ ಅಂತೂ ನಿನ್ನೆಯಿಂದನೂ ಕೂಡ ಅಮ್ಮ ನನಗೆ ಮನೆ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ನಿನ್ನೆ ಆ ರಟ್ಟಲ್ಲಿ ಮಾಡಿಕೊಟ್ಟಿದ್ದೆ, ಚಿಕ್ಕದಾಯಿತು, ನಾನು ನುಗ್ಗಕ್ಕೆ ಆಗ್ತಾ ಇಲ್ಲ ಅದರಲ್ಲಿ ಅಂತ ಹೇಳ್ತಾ ಇದ್ದ. ಮನೇಲೇ ಟೆಂಟ್ ಹೌಸ್ ಇತ್ತು, ಇದು ಅವನಿಗೆ ಗಿಫ್ಟ್ ಬಂದಿದ್ದು. ಮೊದಲು ಒಂದ್ಸರಿ ಸೆಟ್ ಮಾಡಿದ್ದೆ, ಆದರೆ ಅವನು ಹಾಳು ಮಾಡ್ಕೊಬಿಡ್ತಾನೆ ಅಂತ ಹೇಳಿ ಎತ್ತಿಟ್ಟಿದ್ದೆ. ಇವಾಗ ನೋಡೋಣ ಹೆಂಗೆ ಇಟ್ಕೋತಾನೆ, ರೆಡಿ ಮಾಡೋಣ. ಕೇಳ್ತಾ ಇದ್ದಾನಲ್ಲ ಅವನೇನೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕಷ್ಟನೇ ಆಯಿತು ರೆಡಿ ಮಾಡೋದಕ್ಕೆ, ಅಷ್ಟು ಈಸಿ ಇರಲಿಲ್ಲ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ಬೇಗ ನಾನು ರೆಡಿ ಮಾಡಿಬಿಟ್ನ ಅಂತ ಹೇಳಿ. ಫೈನಲ್ ಔಟ್ಲುಕ್ ಈ ಥರ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನ್ನ ಮಗ ಬಂದಮೇಲೆ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡಬೇಕು. ಇನ್ನು ಸಾಂಬಾರ್ಗೆ ಒಗ್ಗರಣೆ ಎಲ್ಲ ಹಾಕಿಟ್ಬಿಟ್ಟು ಅನ್ನಕ್ಕೂ ಕೂಡ ಇಟ್ಬಿಟ್ಟು ಇನ್ನು ಸ್ವಲ್ಪ ಟೈಮ್ ಇತ್ತು, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಅದೆಲ್ಲ ಆದಮೇಲೆ ಟೈಲರ್ ಶಾಪಿಗೆ ಬಟ್ಟೆ ಕೊಡೋದಿತ್ತು, ಅದನ್ನು ಕೊಟ್ಬಿಟ್ಟು ನನ್ನ ಮಗನ ಕರ್ಕೊಂಡು ಬಂದೆ. ಅವ್ನು ಎಷ್ಟು ಖುಷಿ ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಪಟ್ಟ. ಎಷ್ಟು ಸರಿ ಹೇಳಿದನೋ ಅವತ್ತಂತೂ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ, ಖುಷಿ ಆಯಿತು ನನಗೆ, ಎಲ್ಲಿಂದ ತೊಗೊಂಡು ಬಂದೆ, ಅಂಗಡಿಯಿಂದ ತೊಗೊಂಡು ಬಂದ, ಈ ಥರ ಕಂಟಿನ್ಯೂಸ್ ಆಗಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾನೆ ಇದ್ದ. ಅಷ್ಟು ಖುಷಿಯಾಗಿತ್ತು ಅವನಿಗೆ. ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಹೆಂಗೋ ಗೊತ್ತಿಲ್ಲ, ಕ್ಲಿಪ್ಪಿಂಗ್ ಮಿಸ್ ಆಗೋಯ್ತು. ಅದಂತೂ ಹೆಂಗಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಕುಣಿದಾಡ್ತಾ ಇದ್ದ, ಅಷ್ಟು ಖುಷಿಯಾಗೋಯ್ತು ಅವನಿಗೆ. ಇನ್ನು ಅವನು ಕೂಡ ಫ್ರೆಶ್ ಅಪ್ ಆದಮೇಲೆ ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳಿ ಊಟ ಮಾಡ್ದ. ಇದಿಷ್ಟು ಇವತ್ತಿನ ಮಿನಿ ವ್ಲಾಗ್, ಮತ್ತೆ ಸಿಗ್ತೀನಿ, ಬಾಯ್.